ವಿದ್ಯಾವಂತರನ್ನ ಮಾಡಿದಾಳಲ್ಲ, ಆ ವಿದ್ಯೆಗೆ ಏನು ಬೆಲೆ ನಿಮಗೆ ತರ? ಬಹಳ ಜನರಿಗೆ ತಂದೆ ತಾಯಿಗಳ ಬಗ್ಗೆ ಅರಿವಿನೇ ಇಲ್ರಿ. ಸುಖಕ್ಕೆ 100 ದಾರಿ, ಹಡದ ಹೊಟ್ಟೆ ಸಿಗೋದಿಲ್ಲ ಈ ಜಗತ್ತಿನಲ್ಲಿ. ತಾಯಿ ಅಂದ್ರೆ ಏನು ಅನ್ನತಕ್ಕಂತಹ ಕರುಣೆನೇ ಹೊರಟೋಯ್ತು. ತಾಯಿಯ ಕರುಣೆ ಮರೆತೀವಿ ನಾವು. ತಾಯಿಯ ಕಣ್ಣೀರು ಮರೆತೋ, ತಂದೆಯ ಬೆವರಿನ ಹನಿಯನ್ನ ಮರೆತೋ ಈ ಸಮಾಜ. ತಂದೆಯ ಬೆವರಿನ ಹನಿ ತೋಟದಲ್ಲಿ ಗಿಡದಲ್ಲಿ ಬೀಳುತ್ತದೆ. ತಾಯಿಯ ಕಣ್ಣೀರು ಮನೆ ಒಳಗಡೆಗೆ ಅಡಿಗೆ ಮಾಡುವಾಗ ಅನ್ನದೊಳಗೆ ಬಿದ್ದಿರ್ತದೆ. ತಾಯಿ ಎಡೆ ಮಾಡುವಾಗ ಮಗನಿಗೆ. ಇವೆಲ್ಲ ಈ ದೇಶದೊಳಗಡೆ ತಂದೆ ತಾಯಿನ ಗೌರವಿಸುವ ಪರಿಸ್ಥಿತಿ ಇದೆಯಲ್ರಿ, ಬಹಳ ಕೆಟ್ಟೋಗ್ಬಿಡ್ತೀರಿ, ಬಹಳ ಕೆಟ್ಟೋಯ್ತು. ಬೇಗ ಮುಗಿಸ್ತೇನೆ ನಾನು, ಇದು ಮಾತನಾಡುವ ಸಮಯ ಅಲ್ಲ. ಆದರೆ ಈ ಸಮಾಜದೊಳಗಡೆ ಎಲ್ಲಿಯವರೆಗೆ ಹಿರಿಯ ನಾಗರಿಕರಿಗೆ ಗೌರವ ಸಿಗೋದಿಲ್ಲ, ಮನೆಗಳಲ್ಲಿ ತಂದೆ ತಾಯಿಗಳಿಗೆ ಗೌರವ ಸಿಗೋದಿಲ್ಲ, ತಂದೆ ತಾಯಿಗಳನ್ನು ಯಾರು ಚೆನ್ನಾಗಿ ನೋಡ್ಕೊಳ್ಳೋದಿಲ್ಲ, ನೀವು ಈ ಜಗತ್ತಿನಲ್ಲಿ ಎಂತಹ ದೊಡ್ಡ ವ್ಯಕ್ತಿಗಳಾದ್ರೇನು, ಗುಡಿ ಕಟ್ಟಿದ್ರೇನು, ಗುಂಡಾರ ಕಟ್ಟಿದ್ರೇನು, ಅಭಿಷೇಕ ಮಾಡಿದ್ರೇನು, ಯಾವ ಪೂಜೆ ಮಾಡಿದ್ರೇನು, 10 ಮಕ್ಕಳ ಎತ್ತು ಪೊರೆಯೋಳು ತಾಯಿ ಮುತ್ತು ಮಾಣಿಕ್ಯದಿಂದ ಪಾಡಿ 10 ಮಕ್ಕಳನ್ನ ಮತ್ತೆ ಪೊರೆಯಕ್ಕೆ 10 ಬೋಳಾದವರು ಬೋಳು ಬಸವ. 10 ಮಕ್ಕಳನ್ನ 2 ತಂದೆ ತಾಯಿಗಳು ಸಾಕ್ತಾರೆ. ಆದ್ರೆ 2 ತಂದೆ ತಾಯಿಗಳನ್ನ ಸಾಕ್ಬೇಕಾದ್ರೆ 10 ಮಕ್ಕಳು ಫುಟ್ಬಾಲ್ ಗ್ರೌಂಡ್ ಅಲ್ಲಿ ಫುಟ್ಬಾಲ್ ಆಡಿಸ್ದಂಗ ಆಡುತ್ತೆ. ನೋಡ್ಬೇಕು, ಇವೆಲ್ಲ ದೊಡ್ಡ ದೊಡ್ಡ ವ್ಯಕ್ತಿಗಳಾಗಿರ್ತಾರ, ದೊಡ್ಡ ದೊಡ್ಡ ವ್ಯಾಪಾರಸ್ಥರಾಗಿರ್ತಾರೆ, ನ್ಯಾಯ ಮಾಡ್ತಾ ಇರ್ತಾರೆ. ಒಬ್ಬ ಮಗ ಹೇಳ್ತಾ ಇರ್ತಾನೆ, ನಾನು ವರ್ಷಕ್ಕಾಗೋ BP ಮಾತ್ರೆ ಕೊಡಿಸ್ತೀನಿ, ಹಂಚ್ಕೋತಾರೆ. ನಾಚಿಕೆ ಆಗಲ್ವಾ? ನಾಚಿಕೆ ಆಗೋದಿಲ್ಲೇನ್ರಿ? ತಂದೆ ತಾಯಿ ಸೇವೆ ಮಾಡೋದಕ್ಕೆ ಮಕ್ಕಳು ಹಂಚ್ಕೋತೀರಿ ಅಂದ್ರೆ ಇದಕ್ಕಿಂತ ನಾಚಿಕೆಗೇಡಿತನ ಏನಿದೆ? ಒಬ್ಬ ಹೇಳ್ತಾನ, ನಾನು BP ಮಾತ್ರೆ ಕೊಡಿಸ್ತೀನಿ ವರ್ಷಕ್ಕಾಗೋಷ್ಟು. ಒಬ್ಬ ಹೇಳ್ತಾನೆ ವರ್ಷಕ್ಕಾಗೋಷ್ಟು ಬಟ್ಟೆ ಕೊಡಿಸ್ತಾನೆ. ಇನ್ನೊಬ್ಬ ಹೇಳ್ತಾನೆ ವರ್ಷಕ್ಕಾಗೋಷ್ಟು ಅವ್ರಿಗೆ ಖರ್ಚಿಗೆ ರೊಕ್ಕ ಕೊಡ್ತಾನೆ. ಇನ್ನೊಬ್ಬ ಹೇಳ್ತಾನೆ ಅವ್ರಿಗೆ ಇರ್ಲಿಕ್ಕೆ ಮನೆ ಕೊಡ್ತಾನಂತೆ, ಅವ್ರ ಅಪ್ಪ ಅಮ್ಮನ ಮನೆನೇ ಅವಾಗ ಕೊಡ್ತಾನಂತೆ. ಇದು ಈ ಜಗತ್ತಿನ, ನೀವು ಆತ್ಮವಂಚನೆ ಮಾಡ್ಕೋಬಾರ್ದು ಈ ಜಗತ್ತಿನಲ್ಲಿ. ಎಲ್ಲರಿಗೂ ನೀವು ಏನ್ ಬೇಕಾದ್ರೂ ಮಾಡ್ರಿ, ತಂದೆ ತಾಯಿಗೆ ಆತ್ಮವಂಚನೆ ಮಾಡ್ಕೋಬೇಡ್ರಿ, ಎಂದೂ ಮಾಡ್ಕೊಳ್ಬೇಡ್ರಿ. ತಂದೆ ತಾಯಿಗಳಿಗೆ ಎಂದೆಂದು ಮಾಡ್ಕೊಳ್ಬೇಡ್ರಿ. ಈ ಜಗತ್ತಿನಲ್ಲಿ ತಂದೆ ತಾಯಿ ಅನ್ನತಕ್ಕಂಥ ಸ್ಥಾನ ಈ ಜಗತ್ತಿನಲ್ಲಿ ಯಾರೂ ತುಂಬೋದಿಲ್ಲ. ಯಾಕಂದ್ರೆ ನನಗೆ ನನ್ನ ತಾಯಿಯ ನೆನಪಾಗ್ತಾಳೆ, ನಮ್ಮ ತಂದೆ ನೆನಪಾಗ್ತಾಳೆ, ನಮ್ಮ ತಾಯಿ ನೆನಪಾಗ್ತಾಳೆ, ನಮ್ಮ ತಂದೆ ನೆನಪಾಗ್ತಾಳೆ. ಏನು ಹೇಳ್ತಿರ್ಲಿಲ್ಲ ನಮ್ಮ ತಾಯಿ. ಶಾಲೆಗೆ ಹೋಗುವಾಗ, ಶಾಲೆಗೆ ಪಾಟಿ ಚೀಲ ತಗೊಂಡು ಹೋಗುವಾಗ ನಮ್ಮ ಅವ್ವ ಹೇಳ್ತಿದ್ಲು, ಏನು ಹೇಳ್ತಿದ್ಲು? ಮಂದಿ ತಗೊಂಡು ಬರಬೇಡ, ನಿಂದು ಬಿಡಬೇಡ. ಇಷ್ಟೇ ಹೇಳಿದ್ಲ. 2 ಶಬ್ದ ನೋಡ್ರಿ ಜಗತ್ತಿನಲ್ಲಿ. ಮಂದಿದು ತರಬೇಡ, ನಿಂದು ಶಾಲೆ ಒಳಗಡೆ ಬಿಟ್ಟು ಬರಬೇಡ. ಮಂದಿ ಪೆನ್ಸಿಲ್ ತರಬೇಡ, ಸಾಕು ಕಳ್ಳತನ ಮಾಡೋರು. ಏನ್ರಿ ಮಂದಿನ ಎಲ್ಲಿದ್ದೀ? ಇಲ್ಲಿ ಕುಳಿತವ್ರು ಏನೂ ಮಾಡಬೇಡ್ರಿ. ಇವತ್ತು ಹೋಗಿ ನಿಮ್ಮ ತಂದೆ ತಾಯಿನ ದೂರ ಇಟ್ಟಿದ್ರೆ ಅವ್ರು ಕರ್ಕೊಂಡು ಬಂದು ಪ್ರಾರ್ಥನೆ ಮಾಡುವ ತುಟಿಗಳಿಗಿಂತ ಸೇವೆ ಮಾಡುವ ಕೈಗಳೇ ಶ್ರೇಷ್ಠ ಅನ್ನತಕ್ಕಂಥದನ್ನ ತೀರ್ಮಾನ ಮಾಡಿ. ಏನು ಮಾಡಬೇಡ್ರಿ. ಈ ಜಗತ್ತಿಗೆ ಎಲ್ಲ ಬಿಟ್ಟು ಹೋಗ್ತಾರ್ರಿ ತಂದೆ ತಾಯಿಗಳು. ನಿಮಗಾಗಿ ಎಲ್ಲ ಬಿಟ್ಟು ಹೋಗ್ತಾರೆ, ಎಲ್ಲ ಕೊಡ್ತಾರೆ. ಇದಕ್ಕೆ ಸಾಕ್ಷಿ ಕೊನೆ ಮಾತನ್ನು ಹೇಳಿ ಮುಗಿಸ್ತೇನೆ ನಾನು. ಶಂಕರಾಚಾರ್ಯರು ಇದಕ್ಕೆ ಸಾಕ್ಷಿ. ಬಹಳ ದೊಡ್ಡ ವ್ಯಕ್ತಿಗಳು ಶಂಕರಾಚಾರ್ಯರು, ಬಹಳ ದೊಡ್ಡ ವ್ಯಕ್ತಿಗಳು ಶಂಕರಾಚಾರ್ಯರು. ಜೀವನದೊಳಗಡೆ ಅವರನ್ನೇ ನೋಡ್ತೀನಿ ನಾನು. ತಾಯಿ ಪಾತ್ರ ಬಂತಲ್ಲ, ಶಂಕರಾಚಾರ್ಯರನ್ನೇ ನೋಡ್ತೀನಿ, ಇನ್ಯಾರನ್ನೂ ನೋಡ್ಲಿಕ್ಕೆ ಹೋಗೋದಿಲ್ಲ ನಾನು. ಯಾಕೆ ಅಂತ ಹೇಳಿದ್ರೆ ಬಹಳ ಜನ ಇದ್ದಾರೆ. ಶಂಕರಾಚಾರ್ಯರ ತಾಯಿ ಆರಂಭ್ಯ, ತಂದೆ ಇರೋದಿಲ್ಲ, ತಾಯಿ ಬಹಳ ದೊಡ್ಡವಳು, ಮಗನ ಬೆಳೆಸ್ತಾಳೆ ಅವಳು. ಬೆಳೆಸೋದ ರೀತಿಯಲ್ಲಿ ತಾಯಿ ಇದ್ದಾಳಲ್ರಿ, ಅವಳನ್ನು ಬೆಳೆಸಕ್ಕೆ ಯಾರ ಕೈಲೂ ಆಗೋದಿಲ್ರಿ, ಯಾರ ಕೈಲೂ ಆಗೋದಿಲ್ಲ. ಯಾರ ತಂದೆ ಸತ್ತಾಗ ಮಕ್ಕಳು ತಪ್ಪಲಿ ಅಲ್ರಿ, ತಾಯಿ ಸತ್ತಾಗ ಮಕ್ಕಳು ತಪ್ಪಲಿ. ತಾಯಿ ಮಗ ಸನ್ಯಾಸಿ ಆಗಬೇಕನ್ನತಕ್ಕಂಥ ಬಯಕೆ ಒಳಗಡೆ ಶಂಕರಾಚಾರ್ಯರಿಗೆ ಸಣ್ಣ ವಯಸ್ಸಿನಲ್ಲೇ ಬರ್ತದ. ಇರುವ ಒಬ್ಬ ಮಗ ಬಿಟ್ಟು ಹೋಗಲಿಕ್ಕೆ ತಾಯಿಗೆ ಇಷ್ಟ ಇಲ್ಲ. ಮಗನಿಗೆ ಸನ್ಯಾಸಿ ಆಗಬೇಕನ್ನತಕ್ಕಂಥ ಆಸೆ. ಇಂತಹ ಸನ್ಯಾಸಿ ಆಗ್ಬೇಕಂತಂದ್ರೆ ಶಂಕರಾಚಾರ್ಯರು ಸಮುದ್ರದ ಹತ್ರ ಬಂದು ನಿಂತ್ಕೊಂಡು ನನ್ನ ಕಾಲು ಮೊಸಳೆಗೆ ಸಿಕ್ಕಾಕೊಂಡೈತಿ ಅಂತ ತಾಯಿಗೆ ಸುಳ್ಳು ಹೇಳ್ತಾರೆ. ಅಂದ್ರೆ ಸನ್ಯಾಸಿ ಆಗಕ್ಕೆ ಅವಕಾಶ ಕೊಡ್ತಾಳೆ ಅಂತ. ತಾಯಿಗೇನು ಗೊತ್ತು? ತಾಯಿಗೆ ಮೊಸಳೆ ಸಿಕ್ಕಾಕೊಂಡಿದೆ ಅಂತ. ಯಾಕ? ಇಲ್ಲ, ನೀ ಸನ್ಯಾಸಿ ಆಗ್ತಿ ಅಂತಂದ್ರೆ ಬಿಡ್ತದದು, ಇಲ್ಲ ಅಂತಂದ್ರೆ ಅದು ಬಿಡಲ್ಲ ಅಂತ ಹೇಳ್ತಾರೆ. ಅವಾಗ ತಾಯಿ ಮಗ ಉಳಿಬೇಕು ಅಂತ ಹೇಳಿ ಆಗ್ಲಿ ಅಂದು ಬಿಡ್ತಾರೆ. ನೋಡ್ರಿ ಎಂತಹ ದೊಡ್ಡದು. ಆಗ್ಲಿ ಅಂತ, ಆಗ್ಲಿ ಅಂದ ಕೂಡಲೇ ಏನಾಗ್ತದೆ, ಮಗ ಹೊರಗಡೆ ಬಂದ ಕೂಡಲೇ ತಾಯಿ ಕೇಳ್ತಾಳೆ, ನನಗಿರುವ ಮಗ ನೀನೊಬ್ಬನೇ. ನೋಡ್ರಿ ಎಷ್ಟು ಮಾತು, ನನಗಿರುವ ಮಗ ನೀನೊಬ್ಬನೇ,
ನೀನು ಸನ್ಯಾಸಿ ಆಗು, ಆದರೆ ನಾನು ಸತ್ತ ಮೇಲೆ ನನ್ನ ಚಿತೆಗೆ ಬೆಂಕಿ ಇಡಬೇಕಾದವನು ಮಗ. ಇರುವಂಥ ಒಬ್ಬ ಮಗನನ್ನು ಕಳೆದುಕೊಂಡ ಮೇಲೆ ನನ್ನ ಚಿತೆಗೆ ಬೆಂಕಿ ಇಡುವವರು ಯಾರು? ನೋಡಿ ಪ್ರಶ್ನೆ ಹೆಂಗಿರ್ತದಂತ. ಪ್ರಶ್ನೆಗಳೇ ಹೇಗೆ ಉದ್ಭವಿಸುತ್ತೆ ನೋಡ್ರಿ. ನನ್ನ ಚಿತೆಗೆ ಬೆಂಕಿ ಇಡುವವರು ಯಾರು ಅಂತ ಹೇಳಿದ ಕೂಡಲೇ ತಕ್ಷಣ ನಾನು ಇಡ್ತೀನಿ ತಗೊಂಡ್ಬಿಡ್ತದೆ ಕೂಸು ಅಂದ್ಕೂಡಲೇ ಅಲ್ಲಿ ಸನ್ಯಾಸಕ್ಕೆ ಪರ್ಮಿಷನ್ ಕೊಟ್ಟಾರ, ಇಲ್ಲಿ ನಾನು ಬೆಂಕಿ ಯಾವಾಗ ಇಡ್ತೀಯ? ನಾನು ಇಲ್ಲ, ನೀನೇನು ಹೆದರಬೇಡ, ನಾನು ಎಷ್ಟೇ ದೊಡ್ಡ ಸನ್ಯಾಸಿ ಆಗಿದ್ದರೂ ನಾನು ನೀನು ಲಿಂಗೈಕ್ಯರಾದಾಗ ನಿನ್ನ ಚಿತೆಗೆ ಬಂದು ನಾನು ಬೆಂಕಿ ಇಡ್ತೇನೆ ಹೇಳಿ ಹೊರಟು ಬಿಡ್ತಾರೆ. ಶಂಕರಾಚಾರ್ಯರು ಹೋಗ್ತಾರೆ. ದೊಡ್ಡ ವ್ಯಕ್ತಿಗಳು ಅನೇಕ ರೀತಿಯಲ್ಲಿ ಬರೀತಾರೆ. ಇನ್ನೇನು ಬಹಳ ದೊಡ್ಡ ಜ್ಞಾನಿಗಳಾಗಿ ಸಮಾಜದಲ್ಲಿ 4 ಪೀಠಗಳನ್ನು ಸ್ಥಾಪನೆ ಮಾಡ್ತಾರೆ, ಎಲ್ಲನೂ ಮಾಡ್ತಾರೆ. ಆದರೆ ಅಂತಹ ಮಹಾತ್ಮ ಶಂಕರಾಚಾರ್ಯರು ಅವರ ತಾಯಿ ಇನ್ನೇನು ಹುಷಾರಿಲ್ಲ, ತೀರ್ಕೊಳ್ತಾರೆ ಅನ್ನತಕ್ಕಂಥ ಸುದ್ದಿ ಕೇಳ್ತಾರೆ. ನೋಡಿ ಪರಿಸ್ಥಿತಿ ಹೇಗಿದೆ ಅಂತ, ಪರಿಸ್ಥಿತಿ ಹೇಗೆ ಬರ್ತದಂತ, ಎಷ್ಟು ಪರಿಸ್ಥಿತಿಗಳನ್ನತಕ್ಕಂಥದ್ದು ಹೇಗೆ ಉದ್ಭವಿಸುತ್ತೆ ಅಂದರೆ, ಯಾವಾಗ ಶಂಕರಾಚಾರ್ಯರು ಸಣ್ಣ ವಯಸ್ಸಿನಲ್ಲಿ ಒಂದು ಮಾತು ಹೇಳಿರ್ತಾರಲ್ಲ, ನೀನು ಲಿಂಗೈಕ್ಯರಾದಾಗ ನಾನು ಬಂದು ನಿನ್ನ ಚಿತೆಗೆ ಬೆಂಕಿ ಇಡ್ತೇನೆ ಅನ್ನತಕ್ಕಂಥ ಮಾತನ್ನು ಶಂಕರಾಚಾರ್ಯರು ಹೇಳಿರ್ತಾರಲ್ಲ, ಈ ಮಾತು ಶಂಕರಾಚಾರ್ಯರ ಮನಸ್ಸಿನಲ್ಲಿ ಪ್ರಶ್ನೆ ಪ್ರಾರಂಭ ಆಗ್ತದೆ. ಶಂಕರಾಚಾರ್ಯರ ಮನಸ್ಸಲ್ಲಿ ಪ್ರಶ್ನೆ ಪ್ರಾರಂಭ ಆಗ್ತದೆ. ಶಂಕರಾಚಾರ್ಯರ ಮನಸ್ಸಿನಲ್ಲಿ ಯಾವಾಗ ಪ್ರಶ್ನೆ ಪ್ರಾರಂಭ ಆಗ್ತದೆ, ಪ್ರಾರಂಭ ಆದ ಕೂಡಲೇ ಶಂಕರಾಚಾರ್ಯರು ಇದ್ದಕ್ಕಿದ್ದಂತೆ 4 ಪೀಠ ಸ್ಥಾಪನೆ ಮಾಡಿರ್ಬೋದು, ಪ್ರಸ್ಥಾನ ತಲೆಗಳಿಗೆ ಭಾಷೆ ಬರೆದಿರ್ಬೋದು, ಬ್ರಹ್ಮ ಮುರಾರಿಜಿತ ಬರೆದಿರ್ಬೋದು, ಬೇಕಾದಷ್ಟು ಲಲಿತ ಸಹಸ್ರನಾಮ ಬರೆದಿರ್ಬೋದು. ಎಲ್ಲವೂ ಬರೆದಿರ್ತಕ್ಕಂಥ ಶಂಕರಾಚಾರ್ಯರಿಗೆ ತಾಯಿ ಹತ್ರ ಕೊಟ್ಟಿರ್ತಕ್ಕಂಥ ಮಾತು ಎದೆಗೆ ಜಲ್ ಅನ್ನಿಸ್ತದೆ. ಪ್ರಶ್ನೆ ಪ್ರಾರಂಭ ಆಗ್ತದೆ ಅವರಿಗೆ. ಪ್ರಶ್ನೆ ಪ್ರಾರಂಭ ಆಗಿ ಶಂಕರಾಚಾರ್ಯರ ತಾಯಿ ಲಿಂಗೈಕ್ಯರಾಗುವಂಥ ಸಂದರ್ಭ. ಇವತ್ತೇ ಹೋಗಿ ನೀವು GV ಅಯ್ಯರ್ ಅವರ ಸಂಸ್ಕೃತ ಶಂಕರಾಚಾರ್ಯರ ಪಿಕ್ಚರ್ ನೋಡ್ರಿ, ಆ ಪ್ರಸಂಗ ನೋಡಬೇಕು. ಬಹಳ ದೊಡ್ಡ ಸಂಸ್ಕೃತದಲ್ಲಿ ಬಂದಿರತಕ್ಕಂಥ ಪಿಕ್ಚರ್ ಅದು. GV ಅಯ್ಯರ್ ಅವರು ತೆಗೆದಿರ್ತಕ್ಕಂಥದ್ದು. ಯಾವಾಗ ಶಂಕರಾಚಾರ್ಯರ ಮನಸ್ಸೊಳಗೆ ಬರ್ತದ, ನನ್ನ ತಾಯಿಗೆ ನಾನು ಮಾತು ಕೊಟ್ಟಿದ್ದೆ, ನಾನು ಸಣ್ಣದಲ್ಲಿ ಒಂದು ಮಾತು ಕೊಟ್ಟಿದ್ದೆ, ನೀನು ಸತ್ತಾಗ ನಾನು ಬಂದು ಚಿತೆಗೆ ಬೆಂಕಿಯನ್ನು ಇಡುತ್ತೇನೆ. ಈ ಮಾತು ಯಾವಾಗ ಶಂಕರಾಚಾರ್ಯರಿಗೆ ದೊಡ್ಡವರಾದ ಮೇಲೆ ಹೊಳಿತದ, ಹೊಳೆದ ಕೂಡಲೇ ಶಂಕರಾಚಾರ್ಯರು ನನ್ನ ತಾಯಿಗೆ ಇಡ್ತೀನಿ ಅಂತ ಮಾತು ಕೊಟ್ಟಿದ್ದೇನೆ, ಮೇಲೆ ನಾನು ಬರೆದಿರ್ತಕ್ಕಂಥ ಜ್ಞಾನ ಎಲ್ಲರೂ ಒಪ್ಪಬೇಕಾದ್ರೆ ನನ್ನ ಮಾತು ನುಡಿದಂತೆ ನಡಿಬೇಕಲ್ಲ, ನನ್ನ ತಾಯಿಗೆ ನುಡಿದಿದ್ದು ನಡೆದಿಲ್ಲ ಅಂತ ಇದೇ ಹಾಗಿದೆ ಒಪ್ಪುತ್ತಾರೆ ಜನ. ಪ್ರಶ್ನೆ ಪ್ರಾರಂಭ. ಯಾವಾಗ ಪ್ರಶ್ನೆ ಪ್ರಾರಂಭ ಆಗ್ತದೆ, ಶಂಕರಾಚಾರ್ಯರು ವಿಚಾರ ಮಾಡ್ತಾರೆ, ಯಾರು ಏನು ಬೇಕಾದ್ರೆ ಹೇಳಿ, ತಾಯಿ ದೊಡ್ಡವಳು, ನಾ ತಾಯಿಯ ಚಿತೆಗೆ ಬೆಂಕಿನೇ ಹಿಡಬೇಕು ಅಂತ ಹೇಳಿ ಅವ್ರು ಏನು ಮಾಡ್ತಾರೆ, ಶಂಕರಾಚಾರ್ಯರು ಕಾಲಡಿಗೆ ಬರ್ತಾರೆ. ಕಾಲಡಿಗೆ ಬರುವಂಥ ಸಂದರ್ಭದಲ್ಲಿ ಇರ್ತಕ್ಕಂಥ ನಂಬೋದಿಯರ್ಸು ನಾಯರ್ಸುಗಳು ಎಲ್ಲರೂ ನಿಂತಿರ್ತಾರೆ. ನಿಂತಿರುವಂಥ ಎಲ್ಲ ಸಂಪ್ರದಾಯವಾದಿಗಳೆಲ್ಲರೂ ನಿಂತು ನೋಡ್ತಾ ಇರ್ತಾರೆ. ಶಂಕರಾಚಾರ್ಯರು ಬರ್ತಾರೆ. ಬರುವಾಗ ಅಲ್ಲಿರೋರೆಲ್ಲ ಹೇಳ್ತಾರೆ, ಜುಟ್ಟು ಜನಿವಾರ ಬಿಟ್ಟವನೇ ಸನ್ಯಾಸಿ, ಒಂದ್ಸಲ ಪೂರ್ವಾಶ್ರಮನ ಕಳ್ಕೊಂಡು ಹೋಗಿದೆಯಾ ಅಂತಂದ್ರೆ ನೀನು ತಂದೆ ತಾಯಿನ ನೋಡಬಾರ್ದು, ನೀವು ಬರಬಾರ್ದು ಅಂತ ಹೇಳ್ತೀವಿ. ಧರ್ಮ ಹಾಗೆ ಹೇಳ್ತದ. ಇಲ್ಲಿ ಶಂಕರಾಚಾರ್ಯರು ತಾಯಿಗೆ ಮಾತು ಕೊಟ್ಟ. ನೋಡ್ರಿ ಮಜಾ ಹೆಂಗದು. ನನ್ನ ತಾಯಿಯ ಮಾತನ್ನೇ ನಾನು ನಡೆಸಲಿಲ್ಲ ಅಂತಂದ್ರೆ ಈ ಜಗತ್ತಿನಲ್ಲಿ ಇನ್ನು ನನ್ನ ಮಾತು ಯಾರು ಕೇಳ್ತಾರೆ? ನನ್ನ ಮಾತು ನನ್ನ ಒಳಗಡೆ ಚುಚ್ಚುತ್ತದಲ್ಲ, ನನ್ನ ತಾಯಿಗೆ ನಾನು ಹೇಳಿದ ಮಾತು ನಡೆಸ್ಕೊಳ್ಳಿಲ್ಲಲ್ಲ ಅಂತ. ಏನು ಮಾಡಬೇಕು ಅಂತ ವಿಚಾರ ಮಾಡಿ ಶಂಕರಾಚಾರ್ಯರು ತನ್ನ ತಾಯಿಯ ಪಾರ್ಥಿವ ಶರೀರದ ಹತ್ರ ಬಂದು ನಿಂತ್ಕೊಳ್ತಾರೆ. ನಿಂತ್ಕೊಂಡು ಕೂಡಲೇ ಅಲ್ಲಿರ್ತಕ್ಕಂಥ ನಂಬೋದಿಯರ್ಸು ನಾಯರ್ಸುಗಳು ಸಂಪ್ರದಾಯವಾದಿಗಳು ಎಲ್ಲರೂ ಹೊರಟೋಗ್ಬಿಡ್ತಾರೆ. ಎಲ್ಲರೂ ಹೊರಟೋಗ್ಬಿಡ್ತಾರೆ. ಧರ್ಮ ವಿರೋಧಿ ಆದ್ರು ಇವರು, ಶಾಸ್ತ್ರ ವಿರೋಧಿ ಆದ್ರು ಇವರೆಲ್ಲ. ಬಿಟ್ಟು ಹೋದವ್ರು ಬರಬಾರ್ದು, ತಾಯಿನ ನೋಡಬಾರ್ದಲ್ಲ ನಾವೆಲ್ಲ ಸ್ವಾಮಿಗಳು. ಎಲ್ಲರೂ ಹೊರಟೋಗ್ತಾರೆ. ಶಂಕರಾಚಾರ್ಯರು ಒಬ್ಬರೇ ನಿಂತ್ಕೊಳ್ತಾರೆ. ನೀವು ನೋಡ್ಬೇಕು GV ಅಯ್ಯರ್ ಪಿಕ್ಚರ್ ಅನ್ನೋದು. ಒಬ್ಬರೇ ನಿಂತ್ಕೊಳ್ತಾರೆ. ಶಂಕರಾಚಾರ್ಯರು ಯಾರು ಏನು ಹೇಳಿದ್ರೇನು, 2 ಕೈಯಿಂದ ತನ್ನ ತಾಯಿಯ ಶರೀರವನ್ನೇ ಹೀಗೆ ಎತ್ಕೊಳ್ತಾರೆ. ನೀವು ಕನ್ನಡದಲ್ಲೂ ಬಂದಿದೆ ಪಿಕ್ಚರ್ ನೋಡ್ಬೇಕು. ತಾಯಿ ಅಂದ್ರೆ ಏನು ಅಂತ ಶಂಕರಾಚಾರ್ಯರ ಜೀವನದಲ್ಲೇ ನೋಡ್ಬೇಕು. 2 ಕೈಗಳಿಂದ ತಾಯಿಯ ಶರೀರವನ್ನು ತೆಗೆದುಕೊಳ್ತಾರೆ, ಹೊಟ್ಬಿಡ್ತಾರೆ. ಘಂಟಸಾಲ ಬಹಳ ಅತಿ ಅದ್ಭುತವಾಗಿ ಆಡಿದ್ದಾರೆ. ವೈಲೇಶ್ವರ ಅನ್ನತಕ್ಕಂಥ ಪಿಕ್ಚರ್ ಒಳಗಡೆ ನೀವು ನೋಡಬೇಕು. ಆ ಹಾಡನ್ನು ಹಾಡ್ತಾನೆ ಆ ಶರೀರವನ್ನು ತೆಗೆದುಕೊಂಡು ಶಂಕರಾಚಾರ್ಯ ಹೊಟ್ಟಿರ್ತಾರೆ. ಪೂಜೆಗೆಂದು ಕಾದವು ಕಸವ ಸೇರಿದೆ
ಬಾಳಿನ ಸೆಚಿಗುರಿನಲ್ಲೇ ಬಾಡಿ ಹೋಗಿದೆ, ಏನು ತಪ್ಪಿದೆ ಹೇಳಬಾರದೆ, ಸರಿ ಏನು ಮೌನವೇತಕ್ಕೆ ಈ ಸಾವು ನ್ಯಾಯವೇ. ಪ್ರಶ್ನೆ ಕೇಳ್ತಾರೆ ತನ್ನ ತಾಯಿ ಸಾವನ್ನ, ಇದು ನ್ಯಾಯನಾ? ಜಗತ್ತಿನಲ್ಲಿ ದೇವರಿಗಿಂತ ದೊಡ್ಡವರು ಅಂತ ಹೇಳಿ ತನ್ನ ತಾಯಿಯ ಶರೀರವನ್ನು ತೆಗೆದುಕೊಂಡು ಹೋಗಿ ಚಿತೆಗಿಟ್ಟು ಬೆಂಕಿ ಇಟ್ಟು ಹೊರಗಡೆ ಬಂದು ಅವತ್ತೇ ಶಾಸ್ತ್ರ ಬರೀತಾರೆ. ಜಗತ್ತಿನಲ್ಲಿ ನಾವು ಎಲ್ಲರಿಗೂ ನಮಸ್ಕಾರ ಮಾಡೋಣ, ಆದರೆ ನನಗೆ ತಾಯಿ ನಮಸ್ಕಾರ ಮಾಡಬಾರದು, ನಾವುಗಳು ತಾಯಿಗೆ ನಮಸ್ಕಾರ ಮಾಡಬೇಕನ್ನತಕ್ಕಂಥ ಶಾಸ್ತ್ರವನ್ನು ತರ್ತಾರೆ. ಇವತ್ತಿಗೂ ನೀವು ನೋಡ್ಬೋದು, ವೈದಿಕ ಸ್ವಾಮಿಗಳು ತಾಯಿಗೆ ನಮಸ್ಕಾರ ಮಾಡ್ತಾರೆ, ತಾಯಿ ಆಶೀರ್ವಾದ ಮಾಡ್ತಾರೆ. ನಿನ್ನೆ ಶಿರೂರು ಮಠದ ಪರ್ಯಾಯ ಇದಾಯ್ತಲ್ಲ, ನೀವು ನೋಡ್ಬೇಕದು. ತಾಯಿ ಎಂದೆಂದು ದೊಡ್ಡವಳು ಅನ್ನೋದಕ್ಕೆ ಶಾಸ್ತ್ರ ತೀರ್ಮಾನ ಮಾಡ್ತಾರೆ. ತೀರ್ಮಾನ ಮಾಡಿ ತಾಯಿಗೆ ಗೌರವವನ್ನು ಕೊಡ್ತಾರೆ. ಆವಾಗಲೇ ಮಾತೃದೇವೋ ಭವ ಶುರು ಆಗ್ತದೆ. ಆಮೇಲೆ ಪಿತೃದೇವೋ ಭವ, ಆಮೇಲೆ ಆಚಾರ್ಯ ದೇವೋ ಭವ ಅಂತ ಶುರು ಆಗ್ತದೆ. ಯಾಕೆ ಈ ಮಾತನ್ನು ಹೇಳಿದೆ ಈ ಸಂದರ್ಭದಲ್ಲಿ ಅಂದರೆ, ಜಗತ್ತಿನಲ್ಲಿ ತಾಯಿ ತಂದೆಯನ್ನು ಎಂದೂ ಮರಿಬೇಡ್ರಿ, ತಾಯಿ ತಂದೆಯನ್ನು ಎಂದೂ ಮೋಸಗೊಳಿಸ್ಬೇಡ್ರಿ, ತಾಯಿ ತಂದೆಯರಿಗೆ ಎಂದೂ ಅನ್ಯಾಯ ಮಾಡಬೇಡ್ರಿ. ತಾಯಿ ತಂದೆಗಳು ಈ ಸಮಾಜದಲ್ಲಿ ದೊಡ್ಡವರು, ಬಹಳ ದೊಡ್ಡವರು, ಅವರನ್ನು ಎಂದೂ ನೀವು ಮೋಸಗೊಳಿಸಬೇಡ್ರಿ. ಅದಕ್ಕೆ ಸಾಕ್ಷೀಭೂತರಾದವರು ನಮ್ಮ ಲೋಕಣ್ಣ ಓದ್ಪಡಿಯವರು, ಭಾರತಮ್ಮ ಓದ್ಪಡಿಯವರು. ಅವರಿಬ್ಬರ ಹಾಗೆ ಬದುಕಿದ್ರು, ಮಕ್ಕಳದ ಹಾಗೆ ಇಟ್ಟರು. ಶಿವಾನಂದ ಆಗಲಿ, ಡಾಕ್ಟರ್ ಆಗಲಿ, ಮಾಂತೇಶ್ ಕಲಬುರ್ಗಿ ಆಗಲಿ, ಅವರು ದೊಡ್ಡಪ್ಪ ಮಕ್ಕಳಾಗಲಿ, ಎಲ್ಲರೂ ಎಂಥವ್ರು ಅಂದರೆ ಬಾಗಿದ ತಲೆ ಮುಗಿದ ಕೈಯಾಗಿರಿಸು ಕೂಡಲ ಸಂಗಮ ದೇವ ಅನ್ನತಕ್ಕಂಥ ರೀತಿಯ ಬದುಕು. ಈ ಜಗತ್ತಿನೊಳಗಡೆ ಇದನ್ನು ಬಹಳ ಚೆನ್ನಾಗಿ ಗಮನಿಸಬೇಕನ್ನತಕ್ಕಂಥ ಮಾತನ್ನು ಮತ್ತೊಮ್ಮೆ ತಮ್ಮ ಗಮನಕ್ಕೆ ತರ್ತಾ, ಓದುಪುಡಿ ಮನೆತನದವರು ಒಳ್ಳೆ ರೀತಿಯಲ್ಲಿ ಬದುಕಬೇಕು. ಸಮಾಜದೊಳಗಡೆ ಅವರಿಗೆ ಶ್ರೀಮಂತಿಕೆ ಬರಬೇಕು. ಯಾಕೆ ಬರಬೇಕು ಅಂತಂದ್ರೆ, ಸಮಾಜದಲ್ಲಿ ಸೇವೆ ಮಾಡಲಿಕ್ಕೆ ಅವಕಾಶವನ್ನು ಕಲ್ಪಿಸಿಕೊಡ್ಲಿಕ್ಕಾಗಿ ಅದನ್ನು ಕಲ್ಪಿಸಬೇಕು. ಇಂತಹ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿಕ್ಕೆ ನನಗೆ ಸಂತೋಷ ಇದೆ. ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ.